ಪ್ರತಿನಿತ್ಯದ ಹಾಗೆ ಇವತ್ತು ಕೂಡ ಇವನು ಹುಡುಕಲು ಆರಂಭಿಸಿದ ಸಂದರ್ಭ ಎಲ್ಲಿಯೂ ಸಿಗದೆ ಹೋದಿನಿ. ಈಗ ನೋಡುವಾಗ ಆಶ್ಚರ್ಯವನ್ನು ಕಾಣ್ತಾ ಇದ್ದೀನಿ. ಏನ್ ಆಶ್ಚರ್ಯ? ರಥಾರೂಢಾಗಿ ಹೊರಟಿದ್ದವ ನೀನು, ರಥದಲ್ಲಿ ನೀನು ಹಾಗೂ ನನ್ನ ಬಲಭದ್ರ ಯಾರೋ ವಯೋವೃದ್ಧರಿದ್ದಾರೆ. ಅವರ ಪರಿಚಯ ನಮಗಿಲ್ಲ. ಅವಸರವಾಗಿ ವಿಷಯವನ್ನು ಹೇಳದೆ ಹೊರಟಿ ಅಂತಾದ್ರೆ ಎತ್ತ ಕಡೆ ನಿನ್ನ ಪಯಣ? ಹೊರಟದ್ದು ಮಧುರೆಗೆ. ಅದರಲ್ಲಿ ಕೂಡ ಅಪರಿಚಿತರು ಯಾರೇನು ಹಾಗೆ ಕೇಳ್ತಾ ಇದ್ದೀರಾ? ಅವರು ಬೇರೆ ಯಾರು ಅಲ್ಲ, ನಮ್ಮ ಅಜ್ಜನಾದಂತ ಅಕ್ರೂರ ಇದ್ದಾರೆ. ಇಲ್ಲಿಗೆ ಬರುವವರಿಗೆ ಕಾರಣ ನಮ್ಮ ಮಾವನಾದಂತ ಕಂಸ ನಮಗೆ ಪ್ರೀತಿಯ ಕರೆಯೋಲೆ ಒಂದನ್ನು ಕಳಿಸಿಕೊಟ್ಟವರಿದ್ದಾನೆ. ಯಾವುದಕ್ಕೆ? ಮಧುರೆಯಲ್ಲಿ ಬಿಲ್ಲ ಹಬ್ಬವಂತೆ. ಹಾಗಾಗಿ ಅಳಿಯರಂತ ರಾಮಕೃಷ್ಣರು ಬರಬೇಕು ಎನ್ನುವ ಹಾಗಾಗಿ ಹೊರಟು ನಿಂತದ್ದು ಮಧುರೆಗೆ. ರಾಮ ಹಬ್ಬಕ್ಕಾಗಿ ಹೊರಟು ನಿಂತವ ಏನು ಅಂತ ಆದ್ರೆ ಹಬ್ಬವನ್ನು ನೋಡಬೇಕು, ಹಬ್ಬದಲ್ಲಿ ಪಾಲ್ಗೊಳ್ಳಬೇಕು ಎನ್ನುವಂತ ಆಸೆ ಆಗ್ತಾ ಇದೆ. ಕರೆದುಕೊಂಡು ಹೋಗ್ತೀಯಾ? ಗೋಪಿಕೆಯೇ ಜೊತೆಯಲ್ಲಿ ನೀವು ಕೂಡ ಬರ್ತೇವೆ ಎನ್ನುವಾಗಿ ಹೇಳ್ತಾ ಇದ್ದಿಲ್ಲ. ಕರೆದುಕೊಂಡು ಹೋಗಬಹುದಾಗಿತ್ತು, ಆದ್ರೆ ಏನು ಮಾಡೋಣ, ಅದು ಕೇವಲ ಬಿಲ್ಲ ಹಬ್ಬವಲ್ಲ, ಮಾವನನ್ನ ಕೊಲ್ಲುವಂತ ಹಬ್ಬವಾಗಿದೆ. ಹಾಗಾಗಿ ನೀವು ಬರುವುದು ಸರಿಯಲ್ಲ. ಆದಷ್ಟು ಬೇಗ ಕೇವಲ 3 ದಿನದೊಳಗೆ ಬಂದು ಸೇರ್ತೇನೆ, ಇಲ್ಲೇ ಇರಿ ನೀವು. ಏನಿರಲ್ಲ, ಎಷ್ಟು ಸುಲಭವಾಗಿ 3 ದಿವಸ ಅಂತ ಹೇಳಿಬಿಟ್ಟೆ ನೀನು. ಯಾಕಂತ ಹೇಳಿದ್ರೆ ಆ 3 ದಿವಸ ನಮ್ಮ ಪಾಲಿಗೆ 3 ವರ್ಷ ಆಗಿ ಹೋಗಿದೆ. ಯಾಕೆ? ಅರೆ ಗಳಿಗೆಯೂ ಅರೆ ಕ್ಷಣವು ನಿನ್ನನ್ನು ಬಿಟ್ಟಿದ್ದವರು ನಾವಲ್ಲ. ಈಗ 3 ದಿವಸ ನಮ್ಮಿಂದ ದೂರ ಇರ್ತೀಯ ಅಂತ ಆದ್ರೆ ನೀನು ಇಲ್ಲದಿರುವಂತಹ ಸಮಯದಲ್ಲಿ ಕಾಲವನ್ನು ಕಳೆಯುವ ಬಗ್ಗೆ ಹೇಗೆ ಇರ್ತೀಯ? ಕೃಷ್ಣಯ್ಯ, ಗೋಪಿಗೆ ನಾನು ಇಲ್ಲಿ ಕಾಲವನ್ನು ಕಳೆಯುವಂತ ಬಗೆ ಹೇಗೆ ಎನ್ನುವಾಗಿ ಕೇಳ್ತಾ ಇದ್ದೀರಾ? ಅದಕ್ಕೆ ಚಿಂತಿಸುವಂತ ಅಗತ್ಯವಿಲ್ಲ, ಉಪಾಯವನ್ನು ನಾನೇ ಹೇಳಿಕ್ಕಿದ್ದೇನೆ. ಎಲ್ಲ ಗೋಪಿಕೆಯರು ಸೇರಿ ಆಲಯವನ್ನು ಸೇರಬೇಕು, ಅಲ್ಲಿ ನನ್ನ ಭಜನೆಯನ್ನ ಮಾಡಬೇಕು. ಇನ್ನು ನನ್ನ ಮುಖವನ್ನು ನೋಡದೆ ಇರುವುದಕ್ಕೆ ಆಗುವುದಿಲ್ಲ ಎನ್ನುವಾಗಿ ಹೇಳ್ತಾ ಇದ್ದೀರಾ? ಅದಕ್ಕೂ ಚಿಂತಿಸುವಂತ ಅಗತ್ಯವಿಲ್ಲ. ಯಾರಾದರೂ ಒಬ್ಬರು ನನ್ನ ವೇಷವನ್ನ ಮಾಡಬೇಕು. ಆ ಕೃಷ್ಣನಲ್ಲಿ ಈ ಕೃಷ್ಣ ಕಾಣಿಸುತ್ತಾನೆ, ಶೀಘ್ರದಲ್ಲಿ ಬರ್ತೇನೆ.